ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಮಷಿನ್ ಎಂಬ್ರಾಯ್ಡ್ರಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ತೋರ್ಸಕತ್ತೀನಿ. ಇದು ಫಸ್ಟು ಬ್ಯಾಕ್ ಪಾರ್ಟು. ಇದ್ರ ಮೇಲೆ ಅಸ್ತರ ಇಟ್ಕೊಂಡು ಹೊಲಿಗೆನ ಹಾಕ್ಕೊಳ್ತೀನಿ ನಾನು. ಫಸ್ಟು ಸೆಂಟರ್ ನೋಡ್ಕೋಬೇಕಿಲ್ಲಿ. ಸೆಂಟರ್ ಒಂದು ಚಾಕ್ಲೆ ಫಸ್ಟು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಇದು ಸೆಂಟರ್ ಐತಿ. ಸೊ ಸೆಂಟರ್ ಇಟ್ಕೊಂಡು ಹೊಲಿಗೆನ ಹಾಕ್ಕೋಬೇಕು. ಸೆಂಟ್ರ್ ಒಂದು ಮಾರ್ಕ್ ಮಾಡ್ಕೊಂಡು ನೋಡಿರಿ ಕರೆಕ್ಟಾಗಿ ಇಟ್ಕೊಂಡು ಇದಕ್ಕೆ ನಾನು ಪಿನ್ ಹಾಕ್ಕೊಂಡು ಬಿಡ್ತೀನಿ. ಆ ಪಿನ್ ಹಾಕೊಂಡ್ರೆ ಆ ಕಡೆ ಈ ಕಡೆ ಆಗಂಗಿಲ್ಲಲ್ಲ, ಹಾಗಾಗಿ ಫಸ್ಟ್ ಪಿನ್ ಹಾಕ್ಕೊಂಡು ಬಿಡ್ತೀನಿ. ಮತ್ತು ಇದು ಏನು ನೆಕ್ ಐತಲ್ಲ, ಸೊ ನೆಕ್ ಪೂರ್ತಿ ಫಸ್ಟು ಹೊಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಅವ್ರು ವರ್ಕ್ ಏನು ಹಾಕ್ಯಾರಲ್ಲ, ವರ್ಕಿಗೆ ಸ್ವಲ್ಪ ಈ ಕಡೆ ಸೈಡು ಫುಲ್ ರೌಂಡಾಗಿ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ನಾನು. ನೋಡಿರಿ, ಹೊಲಿಗೆ ಹಾಕ್ಕೊಂಡು ಆಯ್ತಲ್ಲ, ಈ ರೀತಿ ಹೊಲಿಗೆ ಹಾಕ್ಕೊಂಡು ಆದಮೇಲೆ ಇದು ರೌಂಡಾಗಿ ಇದೇನು ಹೊಲಿಗೆ ಹಾಕಿರ್ತಿಲ್ಲ ಒಂದು 1/2 ಇಂಚಿನಷ್ಟು ಬಿಟ್ಟು ಉಳಿದಿದ್ದು ಸೆಂಟ್ರಲ್ಲಿ ಇದನ್ನೆಲ್ಲ ಕಟ್ ಮಾಡಿ ತಗೊಂಡ್ಬಿಡ್ತೀನಿ. ಕಟ್ ಮಾಡಿ ತಗೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಈ ರೀತಿ ಕಟ್ ಕೊಡಬೇಕು. ಕಟ್ ಕೊಟ್ರೆ ಬ್ಲೌಸ್ ಇದು ಅಸ್ತರ ಕರೆಕ್ಟಾಗಿ ಕೊಳತೈತಿ. ಹಾಗಾಗಿ ಫಸ್ಟ್ ಈ ರೀತಿ ಕಟ್ ಕೊಟ್ಟು ಆಮೇಲೆ ಇದು ಅಸ್ತರದ್ದು ಏನೈತಲ್ಲ, ಇದನ್ನು ಅಸ್ತರನ್ನ ಈ ರೀತಿ ಹೊಳ್ಳಿಸ್ಕೊಂಡು ಅಸ್ತರ ಮೇಲೆ ಈ ನೆಕ್ಕಿನ ಸೈಡು ಅಸ್ತರ ಮೇಲೆ ಒಂದು ಹೊಲಿಗೆ ಹಾಕ್ಕೋಬೇಕು. ಈ ರೀತಿ ಹೊಲಿಗೆ ಹಾಕ್ಕೊಂಡೇವಂದ್ರೆ ಅಸ್ತರ ಕರೆಕ್ಟಾಗಿ ಹೊಳತೈತಿ. ಇದು ಅದಕ್ಕೆ ಸ್ವಲ್ಪ ಈ ರೀತಿ ಒಂದು ಹೊಲಿಗೆನ ಹಾಕ್ಕೋತೀನಿ ಅಸ್ತರ ಮೇಲೇ. ಹೊಲಿಗೆ ಹಾಕ್ಕೊಂಡ್ವಿ ಅಂದರೆ ಇದು ನೀಟಾಗಿ ಹೊಳತೈತಿ. ಇದು ಇದನ್ನು ಅಸ್ತರನ ಉಲ್ಟಾ ಮಾಡಿಕೊಂಡು ಈಗ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೋತೀನಿ. ಇದೇನೋ ಆರಿ ವರ್ಕ್ ಅಲ್ಲಲ್ಲ, ಮಷಿನ್ ವರ್ಕ್ ಐತಿ. ಮತ್ತು ಇಲ್ಲೇನೋ ಅಂದರೆ ಈ ಕುಂದನ್ಸು ಮತ್ತು ಸ್ಟೋನು ಏನೂ ಬಂದಿಲ್ಲ, ಹಂಗಾಗಿ ಇದ್ರ ಮೇಲೆ ನಾನೊಂದು ಹೊಲಿಗೆ ಹಾಕ್ಕೋತೀನಿ. ನೋಡಿರಿ, ಈ ರೀತಿ ನೆಕ್ ಪೂರ್ತಿ ನಾನು ಹೊಲಿಗೆ ಹಾಕ್ಕೊಂಡು ಆಮೇಲೆ ಅದನ್ನು ಹೊಲಿಸ್ಕೊಂಡ್ಬಿಟ್ಟು ಇದು ಅಸ್ತರ ಮತ್ತು ಮೀನು ಬಟ್ಟೆ ಏನಿರ್ತದಲ್ಲ ಬ್ಲೌಸಿಂದು, ಅದ್ರ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ. ಎರಡು ಸೇರಿಸಿ ಹೊಲಿಗೆ ಹಾಕ್ಕೊಂಡು ಆಮೇಲೆ ಇದು ಎಕ್ಸ್ಟ್ರಾ ಏನು ಬಂದಿರ್ತೈತಲ್ಲ ಅಸ್ತರ ಬಿಟ್ಟು ಬ್ಲೌಸ್ ಪೀಸ್ದು ಮೀನು ಬ್ಲೌಸಿನ ಬಟ್ಟೆ ಇರ್ತೈತಲ್ಲ, ಸೊ ಇದು ಎಕ್ಸ್ಟ್ರಾ ಏನು ಬಂದಿರ್ತೈತಿ ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಇದೆಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ಅದನ್ನ ಎತ್ತಿಟ್ಟು ಈಗ ನಾನು ಫ್ರಂಟ್ ಸೈಡ್ ಏನು ನೆಕ್ ಇರ್ತದೆ, ಸೊ ನೆಕ್ಕೆ ಮಾರ್ಕ್ ಮಾಡ್ಕೊಂಡು ನಾನು ಒಂದು ಪಾರ್ಟಿ ಫಸ್ಟ್ ಮಾರ್ಕ್ ಮಾಡ್ಕೊಂಡು ಇನ್ನೊಂದು ಅದ್ರ ಮೇಲೆ ಇಟ್ಕೊಂಡು ಈಗ ಇನ್ನೊಂದಕ್ಕೂ ಈ ರೀತಿ ಹೊಳಿಸಿ ಪ್ರೆಸ್ ಮಾಡಿದ್ವಿ ಅಂದರೆ ಇನ್ನೊಂದಕ್ಕೂ ಮೂಡ್ತೈತಿ. ಸೊ ಈ ರೀತಿ ಎರಡು ನೆಕ್ಕಿಗೂ ಫ್ರಂಟ್ ಸೈಡು ಎರಡು ಮಾರ್ಕ್ ಮಾಡಿಕೊಂಡು ಇದನ್ನು ಒಂದು ಪಾರ್ಟ್ನ ಎತ್ತಿಟ್ಕೊಂಡು ಈ ವರ್ಕ್ ಹಾಕಿದ್ದೇನಿತ್ತಲ್ಲ, ಈಗ ಇದ್ರ ಮೇಲೆ ಇದು ಅಸ್ತರ ಬಟ್ಟೆ ಇಟ್ಕೊಂಡು ಈಗ ನಾ ಏನು ಮಾರ್ಕ್ ಮಾಡೀನಲ್ಲ ಅದು ನೆಕ್ಕಿನ ಅಳತೆ ಅವ್ರದ್ದು. ವರ್ಕ್ ಸ್ವಲ್ಪ ದೊಡ್ಡದೈತಿ, ಹಂಗಾಗಿ ನಾನು ನೆಕ್ಕಿಂದು ಈಗ ಏನು ಮಾರ್ಕ್ ಮಾಡಿಲ್ಲ ಇದಕ್ಕೆ ನಾನು ಹೊಲಿಗೆನ ಹಾಕ್ಕೋತೀನಿ. ನೆಕ್ ಸ್ವಲ್ಪ ದೊಡ್ಡದೈತಿ ಅವ್ರದ್ದು, ಬ್ಲೌಸ್ ಅಳತೆಗಿಂತಲೂ ಈ ವರ್ಕ್ ಸ್ವಲ್ಪ ದೊಡ್ಡದೈತಿ. ಹಾಗಾಗಿ ಅವ್ರ ನೆಕ್ ಎಷ್ಟೈತಲ್ಲ ಅಷ್ಟೇ ನಾನು ಮಾರ್ಕ್ ಮಾಡ್ಕೊಂಡಿನಿ. ಮಾರ್ಕ್ ಮಾಡ್ಕೊಂಡು ಅಷ್ಟು ಹೊಲಿಗೆ ಹಾಕ್ಕೋತೀನಿ ಫಸ್ಟು. ನೋಡಿರಿ, ಈಗ ಅವ್ರ ನೆಕ್ಕು ಸ್ವಲ್ಪ ಕೆಳಗೈತಿ, ಇದಕ್ಕೆ ನಾನು ಹೊಲಿಗೆ ಹಾಕ್ಕೊಳ್ಳಲ್ಲ. ಈಗೇನು ಮಾರ್ಕ್ ಮಾಡಿನಲ್ಲ, ಸೊ ಇದ್ರ ಮೇಲೆ ಹೊಲಿಗೆ ಹಾಕ್ಕೋತೀನಿ. ನೋಡಿರಿ, ಹೊಲಿಗೆ ಹಾಕ್ಕೊಂಡು ಈಗ ಇದನ್ನು ಸೆಂಟ್ರಲ್ಲಿದು ಕಟ್ ಮಾಡ್ಕೊಂಡು ಇದಕ್ಕೂ ಕಟ್ ಕೊಡ್ತೀನಿ. ಕಟ್ ಕೊಟ್ಟು ಬ್ಲೌಸ್ನ ಅಸ್ತರ ಏನೈತಲ್ಲ, ಸೊ ಅದನ್ನ ಹೊಳಿಸ್ಕೊಂಡ್ಬಿಟ್ಟು ಇನ್ನೊಂದು ಸಾರಿ ಹೊಲಿಗೆ ಹಾಕ್ಕೋತೀನಿ. ನೋಡಿರಿ, ಇಲ್ಲಿ ಇನ್ನೊಂದು ಸಾರಿ ಈ ರೀತಿ ಹೊಳಿಸ್ಕೊಂಡು ಹೊಲಿಗೆ ಹಾಕ್ಕೊಂಡು ಆಮೇಲೆ ಇದನ್ನು ಫುಲ್ ಹೊಳಿಸ್ಕೊಂಡ್ಬಿಡ್ತೀನಿ. ಹೊಳಿಸ್ಕೊಂಡು ಈ ನೆಕ್ಕಿನ ಮೇಲೆ ಇನ್ನೊಂದು ಸಾರಿ ಇದು ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ. ನೆಕ್ಕಿನ ಮೇಲೆ ಅಂದ್ರೆ ನೀಟಾಗಿ ಕುಂದಿರ್ತೈತಿ ಫ್ರೆಂಡ್ಸ್ ಇದು. ಈಗ ಎರಡು ಸೇರಿಸಿ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ. ಅದು ಹೊಲಿಗೆ ಹಾಕ್ಕೊಂಡು ಒಂದು ಸೈಡ್ ಅದು ಎತ್ತಿಟ್ಟು ಇನ್ನೊಂದು ಸೈಡು ಫ್ರಂಟ್ ಪಾರ್ಟ್ ಇತ್ತಲ್ಲ, ಸೊ ಈಗ ನಾನಿದು ಏನು ಮಾರ್ಕ್ ಮಾಡಿನಲ್ಲ ಈ ಮಾರ್ಕ್ ಮಾಡಿದ ಪ್ರಕಾರನೇ ಹೊಲಿಗೆ ಹಾಕ್ಕೋತೀನಿ. ಕೆಳಗಡೆ ಬಟ್ಟೆ ಸೀದಾ ಇಟ್ಕೊಂಡು ಅದ್ರ ಮೇಲೆ ಈ ಅಸ್ತರನ ಇಟ್ಕೊಂಡು ಹೊಲಿಗೆ ಹಾಕ್ಕೊಳತ್ತೀನಿ. ಈಗ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಈಗ ಆವಾಗಲೇ ಪಾರ್ಟ್ ಏನು ಜೋಡಿಸ್ಕೊಂಡಲ್ಲ, ಸೊ ಅದೇ ರೀತಿ ಹೊಲಿಗೆ ಹಾಕ್ಕೊಂಡು ಇದನ್ನ ಹೊಳಿಸ್ಕೊಂಡ್ಬಿಟ್ಟು ಎರಡು ಸೇರಿಸಿ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ.
ಈಗ ಎಕ್ಸ್ಟ್ರಾ ಪಾರ್ಟ್ ಏನೈತಿಲ್ಲ ಅಸ್ತರ್ ಬಿಟ್ಟು ಆ ಎಕ್ಸ್ಟ್ರಾ ಪಾರ್ಟ್ ಎಲ್ಲ ಕಟ್ ಮಾಡಿಕೊಂಡು ಎರಡು ಜೋಡಿಸಿ ಎತ್ತಿಟ್ಕೊಂಡೆ. ಈಗ ನಾನು ಸ್ಲೀವ್ಸಿಗೆ ಬಟ್ಟೆ ಸ್ವಲ್ಪ ಕಡಿಮೆ ಬಿದ್ದೈತಿ, ಅಸ್ತರ್ದು ಆಯಿತು, ಮೇನ್ ಫ್ಯಾಬ್ರಿಕ್ ಆಯಿತು, ಕಡಿಮೆ ಬಿದ್ದೈತಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಬಟ್ಟೆನ ಜೋಡಿಸ್ಕೊಳಕತ್ತೀನಿ ಅಸ್ತರ್ ಬಟ್ಟೆ. ನೋಡಿರಿ ಅಸ್ತರ್ ಬಟ್ಟೆನ ಜೋಡಿಸ್ಕೊಂಡಾಯಿತು. ಇನ್ನು ಮೇನ್ ಬ್ಲೌಸ್ ಬಟ್ಟೆ ಏನೈತಿಲ್ಲ ಅದು ಕೂಡ ಕಮ್ಮಿ ಬಿದ್ದೈತಿ, ಅದನ್ನು ನಾನು ಎಕ್ಸ್ಟ್ರಾ ಇದಕ್ಕೆ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ. ನೋಡಿರಿ ಈ ರೀತಿ ಎರಡು 4 ಪೀಸು ಮತ್ತು ಫ್ರಂಟು 2 ಬ್ಯಾಕ್ 2 ಸ್ಲೀವ್ಸಿಂದು. ಸೊ 4 ಪೀಸ್ನ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಇನ್ನು ಈ ರೀತಿ ಹೊಲಿಸ್ಕೊಂಡು ಒಂದೊಂದು ಹೊಲಿಗೆ ಹಾಕ್ಕೊಂಡು ನೋಡಿರಿ 2 ಸ್ಲೀವ್ಸಿಗೂ 2 ಸೈಡು ಜೋಡಿಸ್ಕೋಬೇಕಾಗಿತ್ತು. ಸೊ ಅದನ್ನೆಲ್ಲ ಜೋಡಿಸ್ಕೊಂಡಾದಮೇಲೆ ಈಗ ನಾನು ಅಸ್ತರ್ನ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಈ ರೀತಿ ಓಪನ್ ಮಾಡಿ ಇಟ್ಕೊಂಡು ಈ ಕಡೆ ಒಂದು ಅಸ್ತರ್ ಬಟ್ಟೆ ಮತ್ತು ಈ ಕಡೆ ಒಂದು ಅಸ್ತರ್ ಬಟ್ಟೆ, ಸೀದಾ ಬಟ್ಟೆ ಬ್ಲೌಸಿನ ಬಟ್ಟೆ ಸೀದಾ ಇಟ್ಕೊಂಡು ಅದ್ರ ಮೇಲೆ ಅಸ್ತರ್ನ ಉಲ್ಟಾ ಇಟ್ಕೊಂಡು ಈ ರೀತಿ ನೋಡಿ ಸೆಂಟ್ರಲ್ಲಿ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಮಾರ್ಕ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ಹೊಲಿಗೆ ಅಂದರೆ ಇವ್ರದ್ದು ಸ್ವಲ್ಪ ಬಾರ್ಡ್ರ್ ಇದು ಜಾಸ್ತಿ ಐತಿ, ನಾನು ಸ್ವಲ್ಪ ಈ ಮುಂದಿನ ಬಾರ್ಡರ್ನ ತೆಗೆದುಬಿಡ್ತೀನಿ. ಎಕ್ಸಾಕ್ಟ್ ಈ ಬಾರ್ಡರ್ಗೆ ಬರಬೇಕಲ್ಲ, ಹಾಗಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಈ ಮಾರ್ಕ್ ಏನು ಮಾಡಿನಲ್ಲ, ಸೊ ಇದ್ರ ಮೇಲೆ ಈಗ ಇಲ್ಲಿಗೆ ಅಸ್ತರ್ ಕೊಡೋ ಥರ ಇಟ್ಕೊಂಡು ಮುಂದ್ಗಡೆ ಸೈಡು ಹೊಲಿಗೆ ಹಾಕ್ಕೊಂಡು ಈಗ ನಾರ್ಮಲ್ ನಾವು ಬ್ಲೌಸ್ ಯಾವ ರೀತಿ ಜೋಡಿಸ್ಕೋತೀವಲ್ಲ, ಸೊ ಹಾಗೇ ಬ್ಲೌಸಿನ ಸ್ಲೀವ್ಸ್ ಯಾವ ರೀತಿ ನಾವು ಹೊಲಿಗೆ ಹಾಕ್ಕೊಂಡು ಅಟ್ಯಾಚ್ ಮಾಡ್ತೀವಿ, ಸೊ ಅದೇ ರೀತಿ ಇದನ್ನು ಕೂಡ ನಾವು ಹೊಲಿಗೆ ಹಾಕ್ಕೋಬೇಕು. ನೋಡಿರಿ ಫ್ರೆಂಡ್ಸ್, ಮುಂದೆ ಈ ರೀತಿ ಹೊಲಿಗೆ ಹಾಕ್ಕೊಂಡು ಮತ್ತು ಇದನ್ನು ಓಪನ್ ಮಾಡಿ ಇದನ್ನು ಹೊಳಿಸ್ಕೊಂಡು ಈಗ ಅಸ್ತರ್ ಮೇಲೆ ನೋಡಿರಿ ಫಸ್ಟ್ ಒಂದು ಸಾರಿ ಈ ರೀತಿ ಒಂದು ಹೊಲಿಗೆ ಹಾಕ್ಕೋತೀನಿ. ಇದಾದಮೇಲೆ 1/4 ಇಂಚಿನಷ್ಟು ಬಿಟ್ಟು ಮತ್ತೆ ಇನ್ನೊಂದು ಹೊಲಿಗೆ. ಸೊ ಯಾಕೆ ಈ ರೀತಿ ಹಾಕ್ಕೋತೇವೆ ಅಂದರೆ ಸರಿಯಾಗಿ ಹೊಳತೈತೆ ಅಂತೇಳಿ. ಸೊ ಆ ರೀತಿ ಎಲ್ಲ ಹಾಕ್ಕೊಂಡು ಅದನ್ನ ಅಸ್ತರ್ನ ಹೊಳಿಸ್ಕೊಂಡು ಎಲ್ಲ ಜೋಡಿಸ್ಕೊಂಡು ಸ್ಲೀವ್ಸ್ನ ಎತ್ತಿಟ್ಟು ಈಗ ನಾನು ಫ್ರಂಟ್ ಸೈಡು ಜೋಡಿಸ್ಕೊಳ್ತೀನಿ. ಈಗ ನಾರ್ಮಲ್ ಬ್ಲೌಸ್ ಯಾವ ರೀತಿ ಹೊಲಿತೀವಲ್ಲ, ಸೊ ಹಂಗೇ ಇವನ್ನ ಜೋಡಿಸ್ಕೊಳ್ಳೋದು. 4 ಟಕ್ಸ್ ಬ್ಲೌಸ್ ಇದು ಫಸ್ಟು ಕ್ರಾಸ್ ಪಟ್ಟಿ, ಫಸ್ಟ್ನೇ ಕ್ರಾಸ್ ಪಟ್ಟಿ ಏನೈತಿ ಮೇನ್ ಬ್ಲೌಸ್ ಪೀಸು ಮತ್ತು ಬ್ಲೌಸಿನ ಬಟ್ಟೆ ಮತ್ತು ಒಂದು ಅಸ್ತರ್ದ ಬಟ್ಟೆ ಎರಡು ಜೋಡಿಸ್ಕೊಂಡು ಕ್ರಾಸ್ ಪಟ್ಟಿ ಹಚ್ಕೊಂಡಿನಿ. ಈಗ ಇನ್ನೊಂದು ಅಸ್ತರ್ದು ಕ್ರಾಸ್ ಪಟ್ಟಿ ಹಚ್ಕೊಂಡು ಅದನ್ನ ಹೊಲಿಗೆ ಹಾಕ್ಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನಾವು ಫ್ರಂಟು ಏನು ಪಾರ್ಟ್ ಇರ್ತೈತಲ್ಲ, ಸೊ ಈ ರೀತಿ ಜೋಡಿಸ್ಕೋದು. ಅಂದರೆ ಇದು ಹೊಲಿಗೆ ಒಳಗೆ ಹೋಗ್ತೈತಿ. ಈ ರೀತಿ ಸುತ್ಕೊಂಡು ಈಗ ನಾರ್ಮಲ್ ನಾವು ಬ್ಲೌಸ್ ಹೊಲ್ಕೋತೀವಲ್ಲ ಎಲ್ಲ ಹಾಗೇ. ಇದು ವರ್ಕ್ ಬ್ಲೌಸ್ ಇರೋದ್ರಿಂದ ಇದಕ್ಕೆ ಕಟೋರಿ ಬರೋಂಗಿಲ್ಲ. ಪ್ರಿನ್ಸ್ ಕಟ್ಟು ಮತ್ತು 4 ಟಕ್ಸ್ ಬ್ಲೌಸ್ ಬರ್ತೈತಿ. ಇವ್ರದ್ದು ಪ್ರಿನ್ಸ್ ಕಟ್ ಹಾಕ್ಕೊಳ್ಳಲ್ಲ, ಹಂಗಾಗಿ ಇದಕ್ಕೆ ನಾನು 4 ಟಕ್ಸ್ನ ಇಟ್ಟು ಆ ಬ್ಲೌಸ್ನ ಹೊಲ್ದೀನಿ. ಈಗ ನೋಡಿರಿ ಒಂದು ಪಾರ್ಟ್ ರೆಡಿ ಆಯಿತು. ಎಕ್ಸ್ಟ್ರಾ ಬಂದಿದ್ದನ್ನು ಕಟ್ ಮಾಡಿ ತೆಗೆದುಬಿಟ್ಟೆ. ಇನ್ನೊಂದು ಪಾರ್ಟ್ನೂ ರೆಡಿ ಮಾಡಿ ನೋಡಿರಿ ಈ ರೀತಿ. ನೋಡಿರಿ ಫ್ರಂಟ್ ಪಾರ್ಟ್ 2 ಕ್ರಾಸ್ ಪಟ್ಟಿ ಇದೆಲ್ಲ ಹಚ್ಕೊಂಡಾದ್ಮೇಲೆ ಇನ್ನು ನಾನು ಇದಕ್ಕೆ ಉಕ್ಕು ಪಟ್ಟಿ ಮತ್ತು ಕಾಜು ಪಟ್ಟಿ ಇದನ್ನ ಹಚ್ಕೊತೀನಿ. ಉಕ್ಕು ಮನಿ ಮಾಡೋದು ಪಟ್ಟಿನ ಹಚ್ಕೊಳ್ತೀನಿ. ಇವಕ್ಕೆ ಫಸ್ಟ್ ಇದು ಉಕ್ಕೇನು ಹಚ್ಕೋತೀವಲ್ಲ ಅದನ್ನು ನಾನು 1.5 ಇಂಚಿನಷ್ಟು ಬಟ್ಟೆ ತೊಗೋತೀನಿ. ಅಗಲಿಗೆ ಉದ್ದಿಗೆ ಇದು ಎಷ್ಟೈತೆ ನೋಡಿಕೊಂಡು ಇದು ಮೇಲ್ಗಡೆಯಿಂದ ಕೆಳಗಡೆ ಹೊಲಿಸ್ಕೋತೀನಿ ಈ ರೀತಿ. ಫಸ್ಟು ಇಲ್ಲಿ ಮಡಿಚಿ ಹೊಲ್ಕೊಂಡು ಮತ್ತು ಮೇಲೇನೋ ನಾವು ನೆಕ್ನ ಅದರಲ್ಲೇ ಹೊಲಿಸ್ಕೊಂಡಿವಲ್ಲ, ಸೊ ಹಂಗಾಗಿ ಇದನ್ನು ಈ ರೀತಿ ಹೊಲಿಸ್ಕೊಂಡು ನೋಡಿ ಈ ರೀತಿ ಹೊಲಿಸ್ಕೊಂಡು ಹೊಲಿಗೆನ ಹಾಕ್ಕೋಬೇಕು. ಈಗ ಇದನ್ನು ಓಪನ್ ಮಾಡಿ ಇದ್ರ ಮೇಲೆ ಇನ್ನೊಂದು ಸರಿ ಹೊಲಿಗೆನ ಹಾಕ್ಕೋತೀನಿ. ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಂಡು ಆಮೇಲೆ ಇದನ್ನು ಫುಲ್ ಹೊಲಿಸ್ಕೊಂಡು ಬಿಡಬೇಕು. ಈಗ ಅದನ್ನ ಉಲ್ಟಾ ಮಾಡ್ಕೊಂಡು ಈ ರೀತಿ ಒಂದು ಹೊಲಿಗೆ ಹಾಕ್ಕೊಂಡ್ವಿ ಅಂದ್ರೆ ಇದು ಉಕ್ಕು ಏನು ಹಚ್ತೀವಲ್ಲ, ಸೊ ಅದು ಪಾರ್ಟು ರೆಡಿ ಆಯಿತು. ಇನ್ನು ಉಕ್ಕು ಮನಿ ಮಾಡ್ತೀವಲ್ಲ ಅದಕ್ಕೇನೈತಿ ಅಸ್ತರ್ ಬಟ್ಟೆ ಮತ್ತು ಮೇನ್ ಬಟ್ಟೆ ಎರಡನ್ನೂ ತೊಗೋಬೇಕು. ಅದನ್ನು ಉಲ್ಟಾಯಿಂದ ಸೀದಾ ಮಾಡ್ಕೋಬೇಕು. ಕೆಳಗಡೆಯಿಂದ ಮೇಲ್ಗಡೆ ತೊಗೋಬೇಕು ಈ ರೀತಿ. ಒಳಗೊಂದು ಅಸ್ತರ್ ಬಟ್ಟೆ ಮತ್ತು ಮೇಲೆ ಈ ರೀತಿ ಬ್ಲೌಸಿನ ಬಟ್ಟೆ, ಇದನ್ನು ಕೆಳಗಡೆಯಿಂದ ಮೇಲೆ ತೊಗೊಂಡು ಮುಂದ್ಗಡೆ ಸ್ವಲ್ಪ ಬಟ್ಟೆನ ಬಿಡಬೇಕು. ಇದನ್ನು ಬಿಟ್ಟು ಈ ರೀತಿ ಹೊಲಿಗೆನ ಹಾಕ್ಕೋಬೇಕು. ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಂಡು
ಇಲ್ಲಿ ಬಟ್ಟೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಇದನ್ನು ಕೂಡ ಇಲ್ಲಿ ಮೇಲೆ ಮಡಿಚಿ ಹೊಲ್ಕೊಂಡು ಮತ್ತು ಇನ್ನೊಂದು ಹೊಲಿಗೆನ ಹಾಕೋತೀನಿ. ಇದನ್ನು ಫಸ್ಟ್ ನೀಟ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಹೊಲಿಗೆ ಹಾಕೋತೀನಿ. ಈ ಹೊಲಿಗೆ ಹಾಕ್ಕೊಂಡು ಈ ಸೆಂಟ್ರ್ ಈಗ ಯಾಕೆ ಹೊಲಿಗೆ ಹಾಕ್ಕೊಂಡ್ವಿ ಅಂದ್ರೆ ಈ ಹೊಲಿಗೆ ಎರಡಕ್ಕೂ ಮಧ್ಯೆ ನಾನು ಉಕ್ಕಿನ ಮನೆ ಮಾಡೋದು, ಹಾಗಾಗಿ ಈ ರೀತಿ 2 ಹೊಲಿಗೆ ಹಾಕ್ಕೊಂಡೆ. ನೋಡಿರಿ 2 ಪಾರ್ಟು ರೆಡಿ ಆಯಿತು. ಫ್ರಂಟ್ ಸೈಡ್ 2 ಪಾರ್ಟು ರೆಡಿ ಆಯಿತು. ಇನ್ನು ಇವನ್ನ ಎತ್ತಿಟ್ಕೊಂಡು ಬ್ಯಾಕ್ ಸೈಡ್ ಏನೈತಿ ನಾನು ಟಕ್ಸ್ ಹಿಡಿದಿರಲಿಲ್ಲ. ಸೊ 4.25 ಇಂಚು ಅದರಿಂದ ಆ ಕಡೆ ಅರ್ಧ ಈ ಕಡೆ ಅರ್ಧ ಹಾಕ್ಕೊಂಡು ಉದ್ದಿಗೆ ಏನೈತಿ 4 ಅಥವಾ 4.25 ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡು ಈಗ ನಾನು ಟಕ್ಸ್ ಹಿಡ್ಕೊತೀನಿ. ನೋಡಿರಿ 2 ಟಕ್ಸ್ ಹಿಡ್ಕೊಂಡು ಆದಮೇಲೆ ಕೆಳಗಡೆ ಏನೈತಿ ಇದಕ್ಕೆ ಬೆನ್ ಪಟ್ಟಿ ಇಲ್ಲಿ ಪಟ್ಟಿ ಹಚ್ಕೋಬೇಕು. ಕೆಳಗಡೆ ನಾವು ಹೊಳಿಸಿ ಮಡಿಚಿ ಇದನ್ನು ಹೊಲಿಗೆ ಹಾಕಿಲ್ಲ ಕೆಳಗಡೆ ಸೈಡು, ಹಾಗಾಗಿ ಇದಕ್ಕೆ 1.5 ಇಂಚಿನಷ್ಟು ಅಗಲ ಬಟ್ಟೆ ತೊಗೊಂಡು ಒಂದು ಸೈಡು ಈ ರೀತಿ ಫಸ್ಟು ಮಡಿಚಿ ಹೊಲ್ಕೊಂಡ್ಬಿಡ್ಬೇಕು. ಅದನ್ನು ಈ ಬ್ಯಾಕ್ ಸೈಡ್ ಏನೈತಿ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಈಗ ಇದನ್ನು ಹೊಲಿಗೆ ಹಾಕ್ಕೊಂಡು ಇದನ್ನು ಈ ರೀತಿ ಹೊಳಿಸ್ಕೊಂಡು ಈ ಅಸ್ತರ್ ಮೇಲೆ ಇನ್ನೊಂದು ಸಾರಿ ಹೊಲಿಗೆ ಹಾಕ್ಕೋಬೇಕು. ಈ ಪಟ್ಟಿ ಮೇಲೆ ಹಾಕ್ಕೊಂಡು ಈಗ ಫುಲ್ ಹೊಳಿಸ್ಕೊಂಬಿಡ್ಬೇಕು. ಇದನ್ನು ಫುಲ್ ಹೊಳಿಸ್ಕೊಂಡು ಒಂದು ಹೊಲಿಗೆ ಹಾಕ್ಕೊಂಬಿಡ್ತೀನಿ. ನಾವು ರೆಡಿ ಎಲ್ಲ ಆದಮೇಲೆ ಇಲ್ಲಿ ಕೈ ಹೊಲಿಗೆ ಹಾಕ್ಕೋತೀವಿ. ಕೈ ಹೊಲಿಗೆ ಹಾಕ್ಕೊಳ್ಳೋವಾಗ ಈ ಹೊಲಿಗೆನ ಉಚ್ಕೊಂಡ್ಬಿಡ್ಬೋದು. ಇದನ್ನು ಸ್ವಲ್ಪ ಉದ್ದ ಹೊಲಿಗೆನ ಹಾಕ್ಕೊಂಡ್ವಿ ಅಂದರೆ ಉಚ್ಕೊಳ್ಳೋಕೆ ಈಸಿ ಆಗ್ತೈತಿ. ನೋಡಿ ಈಗ ಬ್ಯಾಕು ಮತ್ತು ಫ್ರಂಟು ಎಲ್ಲ ರೆಡಿ ಆಗೈತಿ. ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ಕೋತೀನಿ. ನೋಡಿ 2 ಸೈಡು ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡೆ. ಇನ್ನು ಸ್ಲೀವ್ಸ್ ಹಚ್ಕೋಬೇಕಲ್ಲ, ಅದಕ್ಕೂ ಮುಂಚೆ ನಾವು ಈ ಬ್ಯಾಕು ಮತ್ತು ಫ್ರಂಟು ಸ್ಲೀವ್ಸ್ ಹಚ್ತೀವಲ್ಲ ಅಲ್ಲಿ 2 ಸಮನಾಗಿ ಅದಾವೆಲ್ಲ ನೋಡ್ಕೋಬೇಕು. ಯಾವುದಾದ್ರೂ ಸ್ವಲ್ಪ ಎಕ್ಸ್ಟ್ರಾ ಬಂದಿತ್ತಂದ್ರೆ ಬ್ಯಾಕ್ ಪಾರ್ಟು ಸ್ವಲ್ಪ ಎಕ್ಸ್ಟ್ರಾ ಬಂದಿರ್ತೈತಿ ಯಾವಾಗಲೂ. ಸೊ ಅದನ್ನು ಈ ರೀತಿ ಕ್ರಾಸ್ ಒಳಗೆ ಸ್ವಲ್ಪ ಕಟ್ ಮಾಡ್ಕೊಂಬಿಡಬೇಕು. ನೋಡಿರಿ 2 ಸೈಡು ನೋಡ್ಕೊಳತ್ತೀನಿ ನಾನು. ಸ್ವಲ್ಪ ಬ್ಯಾಕ್ ಸೈಡೇ ಜಾಸ್ತಿ ಬಂದೈತಿ, ಹಾಗಾಗಿ ಅದನ್ನು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಸೇಪ್ ಒಳಗೆ ಕಟ್ ಮಾಡ್ಕೊಂಬಿಡಬೇಕು. ಈಗ ಸ್ಲೀವ್ಸ್ನ ಸೆಂಟ್ರಲ್ಲಿ ನೋಡಿಕೊಂಡು ಮಾರ್ಕ್ ಮಾಡಿ ಸ್ವಲ್ಪ ಕಟ್ ಕೊಡ್ತೀನಿ. ಅಂದರೆ ಇದು ಜೋಡ್ಸೋಕೆ ಕರೆಕ್ಟ್ ಆಗ್ತಿಲ್ಲ. ಈ ಕಟ್ ಕೊಟ್ಟಿದ್ನಲ್ಲ ಅದನ್ನು ಈ ಶೋಲ್ಡರ್ ಮೇಲೆ ಇಟ್ಕೊಂಡು ಈ ಕಡೆ ಫಸ್ಟ್ ನೋಡಿಕೊಂಡು ಎಲ್ಲಿಗೆ ಬರ್ತೈತಲ್ಲ ಸೊ ಅಲ್ಲಿಂದ ಈ ಸ್ಲೀವ್ಸ್ನ ಹಚ್ಕೋಬೇಕು ಫ್ರೆಂಡ್ಸ್. ಜಾಸ್ತಿ ಜಗ್ಗಿ ಎಲ್ಲ ಹಚ್ಕೋಬಾರ್ದು. ಎಲ್ಲೆಲ್ಲಿ ಹೊಲಿಗೆ ಹಾಕೋತೀವಲ್ಲ ಸೊ ಅಲ್ಲೆಲ್ಲೇ ಈ ರೀತಿ ಸ್ವಲ್ಪ ಸ್ವಲ್ಪ ಹೊಳಿಸ್ಕೊತ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಬೇಕು. ನೋಡಿರಿ 2 ಸ್ಲೀವ್ಸು ಅಟ್ಯಾಚ್ ಮಾಡ್ಕೊಂಡಾಯಿತು. ಇನ್ನು ಅಟ್ಯಾಚ್ ಮಾಡಿ ನಾನು ಸೈಡ್ ಫಿಟ್ಟಿಂಗ್ನ ಮಾಡ್ಕೊಳತ್ತೀನಿ. ಫಸ್ಟ್ ಇದನ್ನು ಸೀದಾ ಇಟ್ಕೊಂಡು ಸೈಡ್ ಫಿಟ್ಟಿಂಗ್ನ ಮಾಡ್ಕೊತೀನಿ. ಯಾಕಂದ್ರೆ ಇದು ಕೊಂಚ ಎಲ್ಲ ಒಳಗಡೆ ಹೋಗ್ತೈತಲ್ಲ, ಹಂಗಾಗಿ ಫಸ್ಟ್ ಈ ರೀತಿ ಸೀದಾ ಹೊಲಿಗೆ ಹಾಕ್ಕೊಂಡು ಆಮೇಲೆ ಇದನ್ನು ಉಲ್ಟಾ ಮಾಡ್ಕೋತೀನಿ. ಅಂದರೆ ಇದೆಲ್ಲ ಒಳಗಡೆ ಹೋಗ್ತೈತಿ. ಬ್ಲೌಸ್ ಎಲ್ಲ ಸುಚ್ಚೋದೇನೂ ಆಗಂಗಿಲ್ಲ ಹಾಗೆ, ಮತ್ತು ಈ ಬ್ಲೌಸ್ ಎಲ್ಲ ಕಿತ್ತೋದು ಕುಂಚೆಲ್ಲ ಎಳೋದೆಲ್ಲ ಆಗಂಗಿಲ್ಲ. ನೋಡಿರಿ ಇದನ್ನು ಉಲ್ಟಾ ಮಾಡ್ಕೊಂಡು ಈಗ ಸೈಡ್ ಫಿಟ್ಟಿಂಗ್ನ ಮಾಡ್ಕೋತೀನಿ. ನಾರ್ಮಲ್ ಬ್ಲೌಸ್ ಯಾವ ರೀತಿ ಫಿಟ್ಟಿಂಗ್ ಮಾಡ್ಕೋತೇವಲ್ಲ ಸೊ ಹಂಗೇ ಈ ರೀತಿ ಫಸ್ಟ್ ಸೀದಾ ಹೊಲಿಗೆ ಹಾಕ್ಕೊಂಡು ಆಮೇಲೆ ಈ ರೀತಿ ಉಲ್ಟಾ ಮಾಡಿಕೊಂಡು ಇದನ್ನು ಸೈಡ್ ಫಿಟ್ಟಿಂಗ್ನ ಮಾಡ್ಕೋತೀನಿ. ಅವ್ರದ್ದು ಬ್ಲೌಸ್ ಅಳತೆ ಏನೈತಿ ನೋಡ್ಕೊಂಡ್ಬಿಟ್ಟು ಫಸ್ಟ್ ಸ್ಲೀವ್ಸ್ ಅವ್ರದ್ದು ಲೂಸ್ ಎಷ್ಟೈತಿ ನೋಡಿಕೊಂಡು ಮಾರ್ಕ್ ಮಾಡ್ಕೋತೀನಿ. ನೋಡಿರಿ ಈ ರೀತಿ ಇದು ಸ್ಲೀವ್ಸು
ಹೊಲಿಗೆ ಹಾಕ್ಕೊಂಡು ಈಗ ಈ ಬಗಲ್ ಏನೈತಲ್ಲ ಇದನ್ನು ಕೂಡ ಅವ್ರದ್ದು ಅಳತೆ ನೋಡಿಕೊಂಡು ಹಾಕೋತೀನಿ. ಮತ್ತು ಎದೆ ಒಳಗೂ ಅಷ್ಟೇ ಎಷ್ಟೈತೆ ಅವ್ರು ನೋಡಿಕೊಂಡು, ಮತ್ತು ಕೆಳಗಡೆನೂ ಅವ್ರದ್ದು ಫಿಟ್ಟಿಂಗ್ ಎಷ್ಟೈತಿ ನೋಡ್ಕೊಂಡ್ಬಿಟ್ಟು ಅವ್ರದ್ದು ಬ್ಲೌಸ್ ಎಲ್ಲ ಫಿಟ್ಟಿಂಗ್ ಮಾಡಿಕೊಂಡು ಈಗ ನೋಡಿರಿ ಬ್ಲೌಸ್ನೂ ರೆಡಿ ಆಗೈತಿ. ಇದು ಬ್ಯಾಕ್ ಪಾರ್ಟು. ಇದಕ್ಕೆ ನಾನು ಕಸಿ ಕೂಡ ಹಚ್ಕೊಂಡಿನಿ. ಸಿಂಪಲಾಗಿ ಏನೂ ಮಾಡಿಲ್ಲ. ಈ ರೀತಿ ಸಿಂಪಲಾಗಿ ಇದನ್ನು ಮುಂದೆ ಲಟ್ಕನ್ ಈ ರೀತಿ ಸಿಂಪಲಾಗಿಯೇ ಮಾಡ್ಕೊಂಡಿನಿ. ಸ್ಲೀವ್ಸ್ ನೋಡಿರಿ ಇದು ಈ ರೀತಿ ಬಂದೈತಿ. ಇವ್ರದ್ದು ಈ ರೀತಿ ವರ್ಕ್ ಹಾಕ್ಸಿದ್ರು. ಸೊ ಸ್ಲೀವ್ಸ್ ಡಿಸೈನು ಈ ರೀತಿ ಐತಿ. 2 ಸ್ಲೀವ್ಸು ಈ ರೀತಿ ಬಂದವು. ಮತ್ತು ನೋಡಿರಿ ಈ ರೀತಿ ರೆಡಿ ಆಗೈತಿ ಬ್ಲೌಸು. ಮತ್ತು ಈ ಡಿಸೈನ್ ಯಾವ ರೀತಿ ಬಂದೈತಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಇದು ನೋಡಿರಿ ಫ್ರಂಟ್ ಸೈಡು ಈ ರೀತಿ ಬಂದೈತಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.